ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಹಾಂ ಗೈಸ್, ಪೊಮೊಗ್ರಾನೇಟ್ ಜ್ಯೂಸ್ ಹೇಳಿದ್ದೀನಿ ಗೈಸ್, ಚೆನ್ನಾಗಿತ್ತು. ಇನ್ನೊಂದು ತೊಗೊಂಡೆ ಗೈಸ್. ಸುಮ್ಮನೆ ಯಾವುದೋ ಒಂದು ಬುಕ್ ಎತ್ಕೊಂಡಿದ್ದೀನಿ. ಏನೋ ಮಾಡ್ತಿದ್ದಾರೆ. ಸೊ ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಕೊನೆ ಎಕ್ಸಾಮ್ ಅಂತ ಅಂದ್ಕೊಂಡ್ರೆ ಕ್ಯಾಡು ಗೈಸ್, ಕ್ಯಾಡೊಂದು ಐತೆ ನಮಗೆ ಕಾಡೋಕ್ಕೆ. ಲಾಸ್ಟು ಅದೊಂದು ಎಕ್ಸಾಮು 7ನೇ ತಾರೀಕಿನವರೆಗೂ ಐತೆ. ಅಲ್ಲಿವರೆಗೂ ಇಲ್ಲೇ ಇರ್ಬೇಕು ಗೈಸ್. ಈಗ ಟೈಮ್ ಬಂದು 11:30. 12:30ಗೆ ಇದಕ್ಕೆ ಕರೆದಿದ್ದಾರೆ ಲ್ಯಾಬ್ಗೆ, ಕೆಮಿಸ್ಟ್ರಿ ಲ್ಯಾಬ್ಗೆ. ಅದೇನೋ ಸೈನ್ ಹಾಕ್ಬೇಕಂತೆ ಮಾರ್ಕ್ ಶೀಟ್ಗೆ. ಅಲ್ಲಿಗೆ ಹೋಗಿ ಸೈನ್ ಹಾಕಿ ಈಗ ಬೇಗ ಹೋಗ್ಬಿಡ್ತೀನಿ ಗೈಸ್. ಇವತ್ತು ನಿನ್ನೆ ಆಯ್ತಲ್ಲ ಎಕ್ಸಾಮ್, ಫುಲ್ ಲೇಟಾಗಿ ಹೋಗ್ಬಿಟ್ಟಿದ್ದೆ. ಅದಕ್ಕೆ ಇವತ್ತು ಬೇಗ ಹೋಗಿ ಅದೇನೇನೋ ಸೈನ್ ಹಾಕ್ಬೇಕಂತೆ. ಸೈನ್ ಹಾಕ್ಕೊಂಡು ಪಟ್ಟ ಹೋಗ್ಬಿಡೋಣ ಬರೀ ಎಕ್ಸಾಮ್. ಸೊ ಗೈಸ್, ಟೈಮ್ ಬಂದು 12 ಗಂಟೆ ಆಯಿತು. ಹೊರಡ್ಬೇಕು ಗೈಸ್. ಈಗ ಹೋಗಿ ಅದೇನೋ ಸೈನ್ ಮಾಡಬೇಕಂತೆ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗಿ ಸ್ವಲ್ಪ ಅಲ್ಲಿ ಕಾಲೇಜ್ ಹತ್ರ ಹೋಗಿ ಹುಡುಗರ ಹತ್ರ ಟೈಮ್ ಪಾಸ್ ಮಾಡಿ ಹೊಡೋದು ಗೈಸ್. ಸೈನ್ ಹಾಕ್ಬಿಟ್ಟು ಇನ್ನೂ ಮತ್ತೆ 1 ಗಂಟೆ ಟೈಮ್ ಪಾಸ್ ಮಾಡಬೇಕು. ಟೈಮ್ ಪಾಸ್ ಮಾಡಿ ಎಕ್ಸಾಮ್ ಬರೆದು ಬರೋಣ ಗೈಸ್. ನೀರು ತುಂಬಿಕೊಂಡು ಹೊರಟ್ಬಿಡೋಣ ಗೈಸ್. ಈಗ ಚಪ್ಪಲಿ ಎಲ್ಲೈತಪ್ಪ. ತುಂಬ್ಕೊಂಡು ಹೋಗ್ಬಿಡೋಣ ಗೈಸ್. ಸೊ ಗೈಸ್, ಫೈನಲಿ ಪಿ ಜಿಯಿಂದ ಹೊರಟಿದ್ದೀನಿ. ನೋಡಿ ಗೈಸ್, ಮತ್ತೆ ರೋಡ್ ಹೆಂಗಾಗುತ್ತೆ ನೋಡಿ. ಫುಲ್ಲು ಸ್ಲಿಪ್ಪರ್ಸ್ ಎಲ್ಲ ಗಲೀಜಾಗ್ಬಿಡುತ್ತೆ ಗೈಸ್. ಫೈನಲಿ ಪಿ ಜಿಯಿಂದ ಹೊರಟಿದ್ದೀನಿ. ಈಗ ಬೇಗ ಹೋಗಿ ಅಲ್ಲಿ ಹುಡುಗರ ಹತ್ರ ಟೈಮ್ ಪಾಸ್ ಮಾಡಿ ಸ್ವಲ್ಪ ಸೈನ್ ಹಾಕಿದ್ರೆ ಹೋಗಿ ಕೆಲಸ. ಗೈಸ್, ನನ್ನ ಹೇರ್ ಸ್ಟೈಲ್ ಸರಿಯಾಗಿ ಕೂತ್ಕೊಳ್ಳೋದೇ ಇಲ್ಲ. ಒಂದು ಹೇರ್ ವ್ಯಾಕ್ಸ್ ತೊಗೋಬೇಕು ಗೈಸ್. ಯಾವುದಾದ್ರೂ ಚೆನ್ನಾಗಿರೋದು ಹೇರ್ ವ್ಯಾಕ್ಸ್ ನೋಡಿ ಫಸ್ಟ್ ಅದನ್ನ ಆರ್ಡ್ರ್ ಹಾಕ್ತೀನಿ. ಸೊ ಗೈಸ್, ಫೈನಲಿ ಕಾಲೇಜ್ ಹತ್ರ ಬಂದಿದ್ದೀನಿ ಗೈಸ್. ಕೆಮಿಸ್ಟ್ರಿ ಲ್ಯಾಬ್ ಹತ್ರ ಹೋಗ್ತಾ ಇದ್ದೀನಿ. ಏನೇನೋ ಸೈನ್ ಮಾಡಬೇಕಂತ ಹೇಳಿದ್ರಲ್ಲ, ಮಾಡಿಸ್ಕೊಂಬರೋಣ. ಫೈನಲಿ ಸೈನ್ ಮಾಡಿದೆ. ಸ್ವಲ್ಪ ಒಂದಿಷ್ಟು ಓದ್ಕೋಬೇಕು ಸ್ವಲ್ಪ. ಅದನ್ನ PDF ಇನ್ನೊಂದು ಸರ್ತಿ ಓದ್ಕೊಂಡು ರಿವೈಸ್ ಮಾಡಿ 1 ಗಂಟೆ ಗೈಸ್. 1 ಗಂಟೆ ಟೈಮ್ ಪಾಸ್ ಮಾಡಬೇಕೀಗ. ಬನ್ನಿ ಹೋಗೋಣ ಗೈಸ್. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡೋಣ ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಕಡೆ ಸೈಡ್ ಕೂತ್ಕೊಂಡ್ಬಿಡೋಣ ಅಲ್ಲಿ ಹೋಗಿ ಗೈಸ್. ಅವಾಗ PDF ಇನ್ನೊಂದು ಸರ್ತಿ ರಿವೈಸ್ ಮಾಡಿಕೊಂಡ್ರೆ MCQ ಇರೋದು. ಗೈಸ್, ಕಾಲೇಜಲ್ಲಿ ಕೂತಿದ್ದೆ, ಬೇಜಾರಾಗ್ತಾಯಿತ್ತು. ಹಂಗೆ ಹೊಟ್ಟೆನೂ ಹಸ್ತಾಯಿತ್ತು. ಸುಮ್ಮನೆ ಇಲ್ಲೇ ಬೇಕ್ರಿ ಇದೆ ಗೈಸ್ ಕಾಲೇಜ್ ಹತ್ರ. ಅಲ್ಲಿ ಏನಾದರೂ ತಿನ್ಕೊಂಡು ಹೋಗ್ಬಿಡೋಣ ಅಂತೀವಿ. ಬಂದಿದ್ದೀನಿ ಈಗ ಅಲ್ಲೇ ಬೇಕ್ರಿ ಹತ್ರ. ತಿಂತೀನಿ ಈಗ ಏನಾದ್ರು. ಹೋಗ್ಬಿಡೋದು ಈಗ ಗೈಸ್. ಚೆನ್ನಾಗಿತ್ತು. ಇನ್ನೊಂದು ತೊಗೊಂಡೆ ಗೈಸ್. ಒಂದು ಸ್ಪ್ರೈಟ್ ತೊಗೊಂಡಿದ್ದೀನಿ. ಕುಡ್ಕೊಂಡು ಹೋಗ್ಬಿಡೋಣ ಗೈಸ್. ಫೈನಲಿ ಎಲ್ಲ ತಿನ್ಕೊಂಬಂದೆ. ನಮ್ಮ ಕಾಲೇಜಲ್ಲಿ ಏನೋ ನಡೀತಾ ಇದೆ ಗೈಸ್. ಏನೋ ಈವೆಂಟ್ ಥರ ಏನೋ ಮಾಡ್ತಿದ್ದಾರೆ. ನೋಡೋಣ ಇಲ್ಲಿ ಮೇಲ್ಗಡೆ ಹೋಗೋಣ, ತೋರಿಸ್ತೀನಿ. ಏನೋ ಮಾಡ್ತಿದ್ದಾರೆ, ಏನು ಅಂತ ಗೊತ್ತಿಲ್ಲ. ಏನೋ ಮಾಸ್ಕೆಲ್ಲ ಮುಖಕ್ಕೆಲ್ಲ ಪೇಂಟ್ ಹಚ್ಕೊಂಡ್ಬಂದಿದ್ದಾರೆ ಗೈಸ್. ಇನ್ನೂ 1 ಅವರ್ ಗೈಸ್. ಫುಲ್ಲು ಬೇಜಾರಾಗ್ತಾಯಿದೆ.
ಈ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದರೆ ಊರಿಗೆ ಕ್ಯಾಡ್ ಒಂದಿದೆ ಗೈಸ್ ಲೈಬ್ರರಿಲಿ ಓದಿ ಕೂತ್ಕೊಂಬಿಡೋಣ. ಒಂದು ಅರ್ಧ ಗಂಟೆ ರೀಲ್ಸ್ ನೋಡ್ಕೊತ ಕೂತ್ಕೊಂಡ್ಬಿಡ್ತೀನಿ. ಕೂತ್ಕೊಂಡು ಆಮೇಲೆ ಹೋಗೋಣ. ಬ್ಯಾಗ್ ಇಲ್ಲೇ ಹೊರಗಡೆನೇ ಇಡಬೇಕು. ಸುಮ್ಮನೆ ಬುಕ್ಕು ಇಲ್ಲ ಏನಿಲ್ಲ ಗೈಸ್, ಸುಮ್ಮನೆ ಹೋಗ್ಬೇಕೀಗ ಹೊರಗಡೆ. ಇಲ್ಲೇ ಒಳಗಡೆ ಯಾವುದಾದ್ರೂ ಒಂದು ಬುಕ್ ಇಟ್ಕೊಂಡು ಸುಮ್ಮನೆ ಆ ಥರ ಹಾಕ್ಕೊಂಬರ್ತೀನಿ ಗೈಸ್. ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟರ್ ಮಾಡಿ ಹೋಗೋದು ಒಳಗಡೆ ಗೈಸ್. ಸುಮ್ಮನೆ ಯಾವುದೋ ಒಂದು ಬುಕ್ ಎತ್ಕೊಂಡಿದ್ದೀನಿ, ಸುಮ್ಮನೆ ಕೂತ್ಕೊಂಡು ನಾಟಕ ಮಾಡಬೇಕೀಗ. ಯಾರೂ ಇಲ್ಲ ಗೈಸ್, ಲೈಬ್ರರಿ ಫುಲ್ಲು ಖಾಲಿ ಇದೆ. ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತೀನಿ ಈಗ. ಟೈಮ್ ಪಾಸ್ ಮಾಡಿ ಹೋಗೋದು ಗೈಸ್. 1:30ಗೆ ಬಿಡ್ತೀನಿ ಇಲ್ಲಿಂದ, ಲೈಬ್ರರಿಯಿಂದ 1:30ಗೆ ಹೊರಗಡೆ ಹೋಗಿ ಎಕ್ಸಾಮ್ ಅವ್ರಿಗೆ ಹೋಗ್ಬೇಕು 1:30ಗೆ ಗೈಸ್. ಫೈನಲಿ ಎಕ್ಸಾಮ್ ಟೈಮ್ ಆಯಿತು, ಹೊರಟ್ಬಿಡೋಣ ಗೈಸ್. ಈಗ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿ ಹೋಗ್ಬೇಕು. ಅದು ರೂಮ್ ಬೇರೆ ಚೇಂಜ್ ಆಗಿದೆ ಇಲ್ವ ನೋಡ್ಬೇಕು. ಸೀಟ್ ನಂಬರು ಬೇರೆ ಚೇಂಜ್ ಆಗಿತ್ತು ಅಂದರೆ ಬೇಗ ಹುಡುಕಿ ಹೋಗ್ಬೇಕು ಗೈಸ್. ಸುಮ್ಮನೆ ಲೇಟ್ ಆಗೋದು ಬೇಡ ಇವತ್ತು. ನಿನ್ನೆ ಥರ ನಿನ್ನೆ 10 ನಿಮಿಷದಲ್ಲಿ ಹೊಡ್ಬಂದಿದ್ದೀನಿ ಗೈಸ್ ಈಜಿಂದ ಕಾಲೇಜ್ಗೆ. ಲೇಟ್ ಆಗೋದು ಬೇಡ, ಬನ್ನಿ ಹೋಗೋಣ. ಇದು ಎಲ್ಲಿತ್ತು ಅಲ್ಲಿ ಇಟ್ಬಿಟ್ಟು ಹೊರಟ್ಬಿಡೋಣ ಗೈಸ್. ಇಲ್ಲಲ್ಲ, ಈ ಕಡೆ ಗೈಸ್, ಈ ಕಡೆ ಇಲ್ಲಿಟ್ಟು ಇಲ್ಲಿಟ್ಟೆ ಹೊರಟ್ಬಿಡೋಣ ಗೈಸ್. ಬ್ಯಾಗ್ ಇಟ್ಟಿದ್ನಲ್ಲ ತೊಗೊಂಡು ಎಕ್ಸಾಮ್ ಬರ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್ ಫೈನಲಿ ಎಕ್ಸಾಮ್ ಮುಗೀತು. ಲಾಸ್ಟ್ ಒಂದು ಎಕ್ಸಾಮ್ ಇದೆ ಗೈಸ್, ಕ್ಯಾಡ್. ಇವ್ನು ನೋಡಿ ಸ್ನ್ಯಾಪ್ ಆಗ್ತಿದ್ದಾನೆ ನೋಡಿ ಗೈಸ್. ಲೇ ಒಂದು ಒಪಿನಿಯನ್ ಕೇಳ್ತೀನಿ, ನಾನು ಬ್ಲಾಗ್ ಮಾಡ್ತೀನಿ ಇಲ್ಲ, ಅದು ನೋಡಿ ಏನು ಅನ್ಸುತ್ತೆ? ಇಂಪ್ರೂವ್ ಮಾಡ್ಕೋಬೇಕಾ, ಇನ್ನು ಚೆನ್ನಾಗಿ ಮಾಡ್ತೀನಾ, ಇನ್ನು ಚೆನ್ನಾಗಿ ಮಾಡಲ್ಲ? ಆ ಥರ ಏನಂತೇನಿಲ್ಲ, ಚೆನ್ನಾಗಿ ಅನ್ಸುತ್ತಪ್ಪ ನಮ್ಮ ಹುಡುಗ ಮಾಡಲಿ. ಅಲ್ಲೋ ಈಗ ಅದು ಚೆನ್ನಾಗಿ ಮಾಡ್ತಿದ್ದೀನಾ ಇಲ್ಲ ಇಂಪ್ರೂವ್ ಮಾಡ್ಕೋಬೇಕಾ? ಚೆನ್ನಾಗಿ ಮಾಡ್ತಿದ್ಯಲ್ಲೋ. ಕಳೆದಾರಂತ ಗೈಸ್, ಕಳೆದಾರಲ್ಲ ಪ್ರಜ್ವಲ್. ಪ್ರಜ್ವಲ್ ಕಳೆದಾರ. ಅಂದ್ರೇನು? ಹಂಗಲ್ಲ ಹೇಳಿ ಗೈಸ್. FIR ಅಂದ್ರೆ ಫೈರ್ ಇನ್ ರೆಸಿಸ್ಟೆನ್ಸ್ ಅಂತೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. FIR ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಅರ್ಥ ನೋಡಿ ಗೈಸ್. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಗೈಸ್ ಒಂದು ಬಸ್ ಬಂತು, ಓಡ್ತಾ ಇದ್ದಾನೆ ನೋಡಿ ಗೈಸ್. ಫೈನಲಿ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ PG ಹತ್ರ. ಹೋಗ್ಬಿಟ್ಟು ಊಟ ಮಾಡ್ಬೇಕು ಗೈಸ್. ಇನ್ನು ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಮಧ್ಯಾಹ್ನ ಇದ್ದಿದ್ದು ಎಕ್ಸಾಮ್ಗೆ ಬೆಳಗ್ಗೆ ಅಲ್ಲ 12 ಗಂಟೆಗೆ ಬಂದುಬಿಟ್ಟಿದ್ದೀನಿ. ಈಗ ಹೋಗಿ ಊಟ ಮಾಡ್ತೀವಿ. ಫಸ್ಟ್ ಊಟ ಮಾಡಿಕೊಂಡು ಮಲಗ್ಬಿಡ್ತೀವಿ ಗೈಸ್. ಕಣ್ಣೆಲ್ಲ ಎಳಿತಾ ಇದೆ ಕೆಳಗಡೆ ಗೈಸ್. ಫೈನಲಿ PG ಬಂದೆ. ಈಗ ಊಟ ಏನಾಯ್ತು ನೋಡಬೇಕು, ಊಟ ಏನಾಯ್ತು ಅಂತ. ಊಟ ಮಾಡ್ಕೊಂಡು ಹೋಗ್ಬೇಕು ಗೈಸ್. ಅನ್ನ ಸಾಂಬಾರು. ಸೊ ಗೈಸ್ ಫೈನಲಿ ಎಲ್ಲ ಎಕ್ಸಾಮ್ ಮುಗೀತು. ಈಗ 1 ವಾರ ಗ್ಯಾಪ್ ಇದೆ ಗೈಸ್. 1 ವಾರ ಆದಮೇಲೆ ಇನ್ನೊಂದು ಕ್ಯಾಡ್ ಎಕ್ಸಾಮ್ ಪೀಸು. ಈಗ ಅಲ್ಲಿವರೆಗೂ ಇಲ್ಲೇ ಇರ್ಬೇಕು ಗೈಸ್. ಫುಲ್ ಬೇಜಾರು. ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ 1 ವಾರ. ಬೆಂಗಳೂರಲ್ಲಿ ಎಲ್ಲಿ ಹೋಗಬೇಕು ಅಷ್ಟೊಂದು ಐಡಿಯಾ ಇಲ್ಲ ಗೈಸ್ ನಿಮಗೆ. ಯಾವ್ಯಾವ ಪ್ಲೇಸ್ ಇದ್ದಾವೆ ನೋಡಿದ್ದೀನಿ, ಮೇಜರ್ ಪ್ಲೇಸಸ್ ಎಲ್ಲ ನೋಡಿದ್ದೀನಿ. ಇದೆ ವಿಧಾನಸೌಧ, ಮತ್ತೇನೋ ಬೆಂಗಳೂರು ಪ್ಯಾಲೇಸ್ ಒಂದು ಹೋಗಿಲ್ಲ. ಮತ್ತು ಇನ್ನೊಂದೇನಪ್ಪ ಸರ್ ಮನೆಗೆ ಹೋಗಿದ್ದೀನಿ, ಅಂದರೆ ನೋಡಿದ್ದೀನಿ ಮುಂದೆ ನಿಂತ್ಕೊಂಡು. ಮತ್ತು ಮಲ್ಲೇಶ್ವರಂಗೆ ಹೋಗಿದ್ದೀನಿ, ಯಶವಂತಪುರ ನೋಡಿದ್ದೀನಿ. ಏನಪ್ಪ ಅದು ಏನೋ ನೋಡಿದ್ದೀನಿ ಗೈಸ್. ಅಷ್ಟೊಂದು ಸ್ವಲ್ಪ ನೋಡಿ. ಮಾಲ್ ಆಫ್ ಏಷ್ಯಾ ನೋಡಿದ್ದೀನಿ, ಓರಿಯನ್ ಮಾಲ್ ನೋಡಿದ್ದೀನಿ, ಇಸ್ಕಾನ್ ಟೆಂಪಲ್ ನೋಡಿದ್ದೀನಿ. ಮತ್ತು
ಅಷ್ಟೇ ಗೈಸ್, ಇಷ್ಟು ನೋಡಿದ್ದೀನಿ. ಚಿಕ್ಕಪೇಟೆಗೆ ಮೊನ್ನೆ ಒಂದ್ಸತಿ ಚಿಕ್ಕಪೇಟೆಗೆ ಹೋಗಿದ್ವಿ. ಆವಾಗ ಒಂದ್ಸತಿ ಚಿಕ್ಕಪೇಟೆ ಒಂದ್ಸತಿ ನೋಡ್ಕೊಂಬಂದ್ವಿ. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಚಿಕ್ಕಪೇಟೆಗೆ, ಅದೊಂದು ಸತಿ ಹೋಗಿ ಬಂದೆ. ಮತ್ತು ಆಯಿತು ಗೈಸ್, ಮೆಜೆಸ್ಟಿಕ್ ಒಂದು ನೋಡಿದ್ದೀನಿ, ಆಯಿತು. ಮತ್ತು ಬೇರೆ ಪ್ಲೇಸಸ್ಗೆಲ್ಲ ನೋಡಿಲ್ಲ, ಹೋಗಿಲ್ಲ, ಗೊತ್ತಿಲ್ಲ, ಅಷ್ಟೊಂದು ನಾಲೆಜ್ ಇಲ್ಲ ಬೆಂಗಳೂರು ಬಗ್ಗೆ. ನೋಡ್ಬೇಕು ಗೈಸ್, ಏನಾದರೂ ಯಾವುದಾದ್ರು ಪ್ಲೇಸ್ ಹೋಗೋ ಥರ ಇದ್ದರೆ ಸರ್ಚ್ ಮಾಡಿ ಹೋಗ್ತೀನಿ. ಗೈಸ್, ನೆನ್ನೆ ಮೂವಿ ಡೌನ್ಲೋಡ್ ಹಾಕಿದ್ನಲ್ಲ, ನೋಡೋಕ್ಕಾಗಲಿಲ್ಲ ಗೈಸ್, ಮಲ್ಕೊಂಬಿಟ್ಟಿದ್ದೆ. ಈಗ ನೋಡೋಣ ಅಂತ ಅಂದ್ಕೋತಾ ಇದ್ದೀನಿ. ಕಣ್ಣು ಬೇರೆ ನುಯ್ತಾ ಇದೆ ಎರಡು. ಮಲಗಬೇಕಾ ಮೂವಿ ನೋಡಬೇಕಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಗಿದೆ, ನಿನ್ನೆ ಡೌನ್ಲೋಡ್ಗೆ ಹಾಕಿದ್ದೆ. ನೋಡಬೇಕು ಅನ್ನೋಷ್ಟರಲ್ಲಿ ನಿದ್ದೆ ಬಂದ್ಬಿಡ್ತು, ಮಲ್ಕೊಂಬಿಟ್ಟೆ ಗೈಸ್. ಅದಕ್ಕೆ ಈಗ ನೋಡೋಣ ಅಂತ ಅಂತಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನೋಡ್ತೀನಿ ಗೈಸ್, ಮೂವಿ ನೋಡೋಣ ಹೆಂಗಿದೆ ಅಂತ. ನನ್ನ ಹಾಲ್ ಟಿಕೆಟ್ ಗತಿ ಏನಾಗಿದೆ ನೋಡಿ, ಫುಲ್ಲು ಅರ್ಧೋಗ್ಬಿಡ್ತು ಗೈಸ್. ಸೊ ಗೈಸ್, ಮೂವಿ ನೋಡ್ತೀನಿ ಅಂತ ಮಲ್ಕೊಂಬಿಟ್ಟಿದ್ದೆ. ಈಗ ಟೀ ಕುಡ್ಕೊಂಬರೋಣ ಬನ್ನಿ ಗೈಸ್. ಹೋಗ್ತಾ ಇದ್ದೀನಿ ಟೀ ಕುಡ್ಕೊಂಬರೋ. ಗೈಸ್, ಯೋಚನೆ ಮಾಡ್ತಾ ಇದ್ದೀನಿ, ಐಫೋನ್ ತಗೊಳ್ಳೋಣ ಬೇಡವಾ ಅಂತ. ಗೈಸ್, ಟೀ ಕುಡಿಯೋಣ ಅಂತ ಬಂದರೆ ಬೇಜಾರು ಗೈಸ್, ಟೀ ಕುಡಿಯೋಕೆ ಆಗ್ತಾಯಿಲ್ಲ ಗೈಸ್. ಏನಾದರೂ ನೋಡ್ಬೇಕು, ಬೇರೆ ಏನಾದರೂ ಗೈಸ್. ಟೀ ಕುಡಿಯೋ ಬದಲು ಜ್ಯೂಸ್ ತೊಗೊಂಬಿಡ್ತೀನಿ ಗೈಸ್, ಬೆಟ್ರು. ಯಾವುದಾದ್ರೂ ಒಂದು ಜ್ಯೂಸ್ ತೊಗೊಂಬಿಡ್ತೀನಿ ಗೈಸ್. ಮೆಟ್ರೋ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂತು. ನೆಕ್ಸ್ಟ್ ವರ್ಷ ಅನ್ನೋಷ್ಟರಲ್ಲಿ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಗೈಸ್. ಪೊಮೊಗ್ರಾನೇಟ್ ಜ್ಯೂಸ್ ಹೇಳಿದ್ದೀನಿ, ತೊಗೊಂಡು ಹೋಗ್ಬೇಕೀಗ. ಗೈಸ್, ಗೈಸ್ ಫೈನಲಿ ಜ್ಯೂಸ್ ಕುಡಿದಿದ್ದಾಯಿತು, ಈಗ ವಾಪಸ್ ಹೊರಟಿದ್ದೀನಿ. ಸೊ ಗೈಸ್, ಫೈನಲಿ ಪಿ ಜಿಗೆ ಬಂದೆ. ಸೊ ಗೈಸ್, ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೈಸ್.